ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮಾದೇವ್ ಬರದಾರ್ ಅಂತ. ನಾನು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ರಾಯಚೂರಿನಲ್ಲಿ ಫೈನಲಿ BSc ಅಗ್ರಿ ಓದ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನೀವು BSc ಅಗ್ರಿ ಬರಬೇಕಂತಂದರೆ ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ BSc ಅಗ್ರಿ 4 ವರ್ಷದ ಕೋರ್ಸ್ ಆಗಿದೆ. ಅದರೊಳಗಪ್ಪ ಅಂತಂದರೆ ಥ್ರೂ ಸೈನ್ಸ್ ನೀವು ಬರ್ಬೋದು, ಥ್ರೂ ICAR ಎಕ್ಸಾಮ್ ನೀವು BSc ಅಗ್ರಿ ಎಂಟ್ರೆನ್ಸ್ ಕೊಡ್ಬೋದು. ಥ್ರೂ ಸೈನ್ಸ್ ಅಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನೀವು PUC ಸೈನ್ಸ್ನಲ್ಲಿ PCB ಮಾರ್ಕ್ಸ್ ಪ್ಲಸ್ ನಿಮ್ಮ CET ಅಂಕಗಳ ಮೇಲೆ ನಿಮ್ಮ ಸೆಲೆಕ್ಷನ್ ಮಾಡ್ತಾರೆ. ಆಮೇಲೆ ಏನಪ್ಪ ಅಂತಂದರೆ ಥ್ರೂ ICAR ಎಕ್ಸಾಮ್, ICAR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಇಲ್ಲೇನಪ್ಪ ಅಂದರೆ ಸೆಂಟ್ರಲ್ ಲೆವೆಲಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಮೀನ್ಸ್ ಥ್ರೂ ಎಟ್ ದ ಸೆಂಟ್ರಲ್ ಲೆವೆಲ್ ಥ್ರೂ ಆಲ್ ಓವರ್ ಇಂಡಿಯಾ ಎಕ್ಸಾಮ್ಸ್ ವಿಲ್ ಬಿ ಕಂಡಕ್ಟೆಡ್. ಫ್ರಮ್ ದೇರ್ ದ ಸ್ಟೂಡೆಂಟ್ಸ್ ವಿಲ್ ಬಿ ಸೆಲೆಕ್ಟೆಡ್. ಅಲ್ಲಿಂದ ಏನು ಮಾಡ್ತಾರಪ್ಪ ಅಂತಂದರೆ ಅವ್ರು ಬೇಸ್ಡ್ ಅಪಾನ್ ಮೆರಿಟ್ ನೀವು ಆಲ್ ಓವರ್ ಇಂಡಿಯಾ ಎಲ್ಲೂ ಸೀಟ್ ತೊಗೋಬೋದು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ. ಮತ್ತೇನಪ್ಪ ಅಂತಂದರೆ ಥ್ರೂ ICAR ಯು ವಿಲ್ ಗೆಟ್ 1,000 rupees ಸ್ಕಾಲರ್ಶಿಪ್ ಎವ್ರಿ ಮಂತ್. ಅದೊಂದು ಬೆನಿಫಿಟ್ಟು. BSc ಅಗ್ರಿ ಮಾಡೋದ್ರಿಂದ ಏನು ಬೆನಿಫಿಟ್ ಅಪ್ಪ ಅಂತಂದರೆ ಥ್ರೂ BSc ಅಗ್ರಿ ಮುಗಿದ್ರೇ ನೀವು ಜಾಬ್, ಯು ಡೋಂಟ್ ವರಿ ಫಾರ್ ಜಾಬ್, ಯು ವಿಲ್ ಗೆಟ್ ಡೆಫಿನೆಟ್ಲಿ 100% ಜಾಬ್. And you can go for higher studies in MSc, MBA, and even you can go for entrepreneurship. And that's one different aspects of agriculture. Next ಏನಪ್ಪ ಅಂತಂದರೆ ಜೈ ಜವಾನ್ ಜೈ ಕಿಸಾನ್.